ಮೋಟಿವೇಟೆಡ್ ಸ್ಪೀಕರ್ಸ್ ಈ ಒಂದು ದಿವಸಗಳಲ್ಲಿ ನೋಡಬೇಕಾದ್ರೆ ಬಹಳ ಆಶ್ಚರ್ಯವಾಗುತ್ತೆ. ಅವ್ರು ಹೇಳ್ತಾ ಇದ್ರು, ಒಂದು ರಿಸರ್ಚ್ ಮಾಡಿದ್ದಾರಂತೆ. ಆ ರಿಸರ್ಚಲ್ಲಿ ಯಾರಪ್ಪ ಭಾಳ ಸಂತೋಷವಾಗಿರುವಂತಹ ವ್ಯಕ್ತಿಗಳು ಎಂಬುದಾಗಿ ಹೇಳಿದಾಗ ಕೆಲವೊಂದು ವಿಷಯಗಳು ಹೇಳ್ತಾರೆ. ಅದರಲ್ಲಿ ಮುಖ್ಯವಾದಂಥ ವಿಷಯ ಕ್ಷಮಿಸುವಂಥ ವ್ಯಕ್ತಿಗಳು, ದೋಸ್ ಹೂ ಫರ್ಗಿವ್ ಅದರ್ಸ್, ದೇ ಆರ್ ಸೋ ಹ್ಯಾಪಿಯೆಸ್ಟ್ ಪರ್ಸನ್ ಎಂಬುದಾಗಿ. ಹೌದು, ಸತ್ಯವೇದ ಕ್ಷಮಿಸುವಿಕೆ ಬಗ್ಗೆ ಬಹಳವಾಗಿ ಮಾತನಾಡ್ತದೆ. ನೀವು ಕ್ಷಮಿಸುವಂಥದ್ದು ನಿಮ್ಮನ್ನು ಗಾಯ ಮಾಡಿದವರಿಗೆ ಒಳ್ಳೆಯದು ಮಾಡುತ್ತೋ ಇಲ್ವೋ, ಅದು ನಿಮಗೆ ಒಳ್ಳೆಯದು ಮಾಡ್ತದೆ. ತಂದೆಯಾದ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಕ್ಷಮಿಸಿದ ಪ್ರಕಾರವೇ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾಗಿ ನಿಮಗೆ ಗಾಯ ಮಾಡಿದಂಥ ವ್ಯಕ್ತಿಗಳನ್ನು ದೇವರ ಮುಂದೆ ತಂದು ಅವರನ್ನು ಕ್ಷಮಿಸುವಾಗ ಸಂತೋಷ ನಿಮ್ಮದಾಗ್ತದೆ. ಆದಷ್ಟು ಯಥಾಸ್ಥಾನ ಆಗೋದಕ್ಕೆ ಪ್ರಯತ್ನ ಪಡಿ. ಆಗದೆ ಹೋದರೆ ಆ ವ್ಯಕ್ತಿಗಳನ್ನ ದೇವರ ಮುಂದೆ ತಂದು ಅವರನ್ನು ಕ್ಷಮಿಸುವಾಗ ನೀವು ಫ್ರೀ ಆಗ್ತೀರಾ. ಕ್ಷಮಿಸುವುದನ್ನು